ಪೂರಿ ಜಗನ್ನಾಥ ದೇವಾಲಯದಲ್ಲಿ ನಡೆದ ಈ ಘಟನೆ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ. ದೇವರ ಮುಂದೆ ನೈವೇದ್ಯ ಇಟ್ಟಾದ್ಮೇಲೆ ಅಲ್ಲಿರುವ ಪೂಜಾರಿಗಳು ಅವರ ಕೈಯಲ್ಲಿ ನೀರನ್ನ ತೆಗೆದುಕೊಂಡು ಆ ದೇವರ ಮುಖವನ್ನ ಆ ನೀರಲ್ಲಿ ನೋಡ್ತಾರೆ. ಅವಾಗ ದೇವರ ಮುಖ ಆ ನೀರಲ್ಲಿ ಕಂಡ್ರೆ ಮಾತ್ರ ದೇವರು ನೈವೇದ್ಯ ಸ್ವೀಕರಿಸಿದ್ದಾನೆ ಅಂತ ಅರ್ಥ. ಆದ್ರೆ 1890ರಲ್ಲಿ ಒಂದಿನ ದೇವರ ಮುಖ ನೀರಲ್ಲಿ ಕಾಣೋದಿಲ್ಲ. ಇದರಿಂದ ಭಯಪಟ್ಟ ಪೂಜಾರಿಗಳು ಅವಾಗ್ಲೇ ರಾಜನ ಬಳಿ ಹೋಗಿ ಈ ವಿಷಯನ ತಿಳಿಸ್ತಾರೆ. ಅವಾಗ ಆ ರಾಜ ದೇವಸ್ಥಾನಕ್ಕೆ ಬಂದು ಹೊಸದಾಗಿ ರುಚಿಯಾದ ಅಡಿಗೆ ಎಲ್ಲಾನು ಮಾಡಿಸ್ತಾನೆ. ಆದ್ರೆ ಏನೇ ಮಾಡಿದ್ರು ದೇವರ ಮುಖ ನೀರಲ್ಲಿ ಕಾಣೋದಿಲ್ಲ. ಅದಾದ್ಮೇಲೆ ಆ ರಾಜ ದೇವರು ತಿನ್ನೋವರೆಗೂ ನಾನು ಕೂಡ ತಿನ್ನೋದಿಲ್ಲ ಅಂತ ಶಪಥ ಮಾಡಿ ಅಲ್ಲೇ ದೇವಸ್ಥಾನದಲ್ಲೇ ಕುಳಿತುಕೊಂಡು ನಿದ್ರೆಗೆ ಜಾರ್ತಾನೆ. ಅವಾಗ ಅವನ್ ಕನ್ಸಲ್ಲಿ ಆ ಜಗನ್ನಾಥನೇ ಪ್ರತ್ಯಕ್ಷನಾಗಿ ಈಗ ಹೇಳ್ತಾನೆ, ರಾಜ, ಪಕ್ಕದ ಬೀದಿಯಲ್ಲಿ ವೇದಮಾತಾ ಎಂಬ ವಯಸ್ಸಾದ ಅಜ್ಜಿ ನನ್ನನ್ನು ಪ್ರೀತಿಯಿಂದ ಕರೆದಳು. ಅದಕ್ಕಾಗಿ ಅವಳು ಮಾಡಿದ ಆಹಾರವನ್ನು ತಿನ್ನಲು ಅವಳ ಮನೆಗೆ ಹೋಗಿದ್ದೆ ವಿನಃ ನೀವು ಕೊಟ್ಟಂತಹ ಆಹಾರ ಇಷ್ಟವಾಗಿಲ್ಲ ಎಂದಲ್ಲ ಎಂದು ಹೇಳಿ ತನಗೆ ತಕ್ಷಣ ನೈವೇದ್ಯವನ್ನು ಬಡಿಸುವಂತೆ ಆ ರಾಜನಿಗೆ ಹೇಳುತ್ತಾರೆ. ತಕ್ಷಣ ರಾಜ ಎಚ್ಚರವಾಗಿ ಪೂಜಾರಿಗಳಿಂದ ನೈವೇದ್ಯವನ್ನು ಮತ್ತೆ ದೇವರ ಮುಂದೆ ಇಡಿಸ್ತಾರೆ. ಅವಾಗ ಆ ಜಗನ್ನಾಥ ದೇವರು ನೈವೇದ್ಯವನ್ನು ಸ್ವೀಕರಿಸಿ ದೇವರ ಮುಖ ನೀರಿನಲ್ಲಿ ಕಾಣುತ್ತದೆ. ನೀವು ಯಾವಾಗಾದ್ರೂ ಪೂರಿ ಜಗನ್ನಾಥ ದೇವಾಲಯಕ್ಕೆ ಹೋಗಿದ್ದೀರಾ ಅಂತಾದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಎಲ್ಲರೂ ಹೇಳಿ ಜೈ ಪೂರಿ ಜಗನ್ನಾಥ. ಇದೇ ರೀತಿ ವಿಡಿಯೋನ ಪ್ರತಿಕ್ಷಣ ನೋಡ್ಬೇಕು ಅಂದ್ರೆ ಪ್ರತಿಕ್ಷಣ ಚಾನಲ್ ನ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭವಾಗ್ಲಿ.